ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಬೆಳಗ್ಗೆದ ರುಟೀನ್ ಏನು ಅಂತ ಪರಿ ಇರಂಗಿಲ್ಲಲ್ಲ, ಹಿಂಗಾಗಿ ಬೆಳಗ್ಗೆ ಏನು ಸ್ಟಾರ್ಟ್ ಮಾಡ್ಕೊಂಡಿರ್ಲಿಲ್ಲ. ಇವತ್ತು ಟಿಫನಿಗೆ ಸಿಂಪಲ್ ಆಗಿ ಅವಲಕ್ಕಿ ಮಾಡಿದ್ದೆ. ಸೊ ಟಿಫನ್ ಮಾಡ್ಕೊಂಡು ರೈಸ್ ಮತ್ತು ಟೊಮೆಟೊ ಸಾರು ಮಾಡಿದ್ದೆ. ಅದನ್ನ ಡಬ್ಬಿ ತಗೊಂಡು ಹೋದ್ಲು ಕಾವೇರಿ, ಡ್ಯೂಟಿಗೆ ಹೋಗ್ಯಾಳು. ಸೊ ನಂದು ಈಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೇನಿ. ಬರ್ರಿ, ನಂದು ಇಡೀ ದಿವಸ ಇವತ್ತು ಯಾವ ರೀತಿ ಹೋಗ್ತೈತಿ, ಏನೆಲ್ಲ ಆಗ್ತೈತಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಸ್ನೇಹಿತರೆ. ಬರ್ರಿ, ಹಾಗಿದ್ರೆ ತಡ ಮಾಡೋದನ್ನ ಬೇಡ. ಆಮೇಲೆ ಏನೈತಪ್ಪ ಅಂತಂದ್ರ, ಮಗಳದ ನಾಳೆ ಬರ್ತ್ಡೇ ರೀ. ಸೊ 6th ಡಿಸೆಂಬರ್ 6th ಇದು ಬರ್ತ್ಡೇ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದ್ರೆ ನನ್ಕಿಂತ ಮುಂಚೆ ಅವ್ರಿಗೇನ ಗೊತ್ತಿರ್ತೈತಿ. ಏನ್ ವಿಶೇಷ ಅಂತ ಕೇಳಿದ್ರೆ ನಿಜವಾಗ್ಲೂ ಹೇಳೇ ಬಿಡ್ತೀರಿ, ಅಷ್ಟೊಂದು ನೆನ್ಪಿಟ್ಕೊಂಡಿರ್ತೀರಿ ಅಂತ ಹೇಳ್ಬೋದು. ಮಕ್ಕಳ ಬರ್ತ್ಡೇನ, ಹೌದ್ರಿ ಪದ್ಮ, ಮಗಳ ಬರ್ತ್ಡೇ ಅದ್ರ ತಯಾರಿ ಮಾಡತ್ತೀರಿ ಅಂತ ಹೇಳಿಬಿಡ್ತೀರಿ. ನಿಜ ಸ್ನೇಹಿತರೆ, ನಾಳೆ ಅಕ್ಕಿದು ಹುಟ್ಟಿದ ಹಬ್ಬ. ಸೊ ಅಕ್ಕಿದ ಫೇವ್ರೆಟ್ ಸ್ವೀಟ್ ಅಂದ್ರ ರಸ್ಮಲಾಯಿ. ರಸ್ಮಲಾಯಿ ಅಂದ್ರ ಪಂಚಪ್ರಾಣ, ಆಕಿಗೆ ತುಂಬಾನೇ ಇಷ್ಟಪಡ್ತಾಳ. ಸೊ ಆ ಒಂದು ರಸ್ಮಲಾಯಿನ ನಾನು ಇವತ್ತ ಮಾಡಾಕತ್ತೀನಿ. ಬಟ್ ಫುಲ್ ಅಲ್ಲ, ಹಾಫ್ ಅಂತ ಹೇಳ್ಬೋದು. ಫುಲ್ ಮಾಡುವಷ್ಟು ಟೈಮ್ ಇಲ್ಲ, ಯಾಕಂದ್ರೆ ನನಗೊಂದು ಆರ್ಡರ್ ಐತಿ, ಆರ್ಡರ್ ಕೆಲಸನೂ ಮಾಡಬೇಕು. ಅದಕ್ಕೋಸ್ಕರ ನಾನು ಯಾವ ರೀತಿ ಮಾಡತ್ತೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸಿಂಪಲ್ ಆಗಿ ಪಟ್ ಅಂತ ಹೇಳಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂತ ಹೇಳಿ. ಬರ್ರಿ, ಹಾಗಿದ್ರೆ ರಸ್ಮಲಾಯಿ ರೆಸಿಪಿ ಅಂತೂ ಆಲ್ರೆಡಿ ನಾನು ನನ್ನ ರೆಸಿಪಿ ಚಾನಲ್ ಒಳಗ ಡಿಟೇಲ್ ಆಗಿ ಶೇರ್ ಮಾಡಿದ್ದೆ ಐತಿ. ಅದನ್ನ ನಾನು ಬೇಕಂದ್ರೆ ನಿಮ್ಗೆ ಈ ವಿಡಿಯೋ ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಶೇರ್ ಮಾಡಿರ್ತೀನಿ. ಆ ಒಂದು ರೆಸಿಪಿನ ಡಿಟೇಲ್ ಆಗಿ ಚೆಕ್ಔಟ್ ಮಾಡ್ಕೊಳ್ರಿ. ಇವತ್ತಂತೂ ನಾನು ಶಾರ್ಟ್ಕಟ್ನಾಗ ಮಾಡಕತ್ತೀನಿ, ಯಾವ ರೀತಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ. ಬರ್ರಿ, ಮತ್ತ ಏನೆಲ್ಲ ಇವತ್ತು ಆರ್ಡರ್ಸ್ ಅದಾವು. ಇವತ್ತು ಆಕ್ಚುಲಿ ರವೆ ಉಂಡೆ ಮತ್ತು ಬೇಸನ್ ಉಂಡೆ ಐತಿ. ಎರಡರದ್ದು ರೆಸಿಪಿನ ಕೇಳಿರಿ. ಸಾಧ್ಯ ಆದ್ರೆ ಅದನ್ನು ಕೂಡ ಶೂಟ್ ಮಾಡ್ಕೊಂಡು ನನ್ನ ರೆಸಿಪಿ ಚಾನಲ್ ಒಳಗೆ ಅದನ್ನ ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಈಸಿ ಆಗ್ತೈತೆ ಅಂತ ಹೇಳಿ ಚೆಕ್ಔಟ್ ಮಾಡ್ಕೊಳ್ಳಿಕ್ಕೆ. ಬರ್ರಿ, ಹಾಗಿದ್ರೆ ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣಂತ. ಮತ್ತು ಬಿಸ್ನೆಸ್ ಅಲ್ಲಿ ಯಾರಿಗಾದ್ರೂ ಏನಾದ್ರು ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ, ಕ್ವಿಕ್ ಆಗಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಂತ. ಮತ್ತೆ ಎರಡೂ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡ್ರಿ. ವಿಡಿಯೋಗಳು ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ. ಬರ್ರಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣಂತ. ಇವತ್ತ ಮೇನ್ ಆಗಿ ಅಂದ್ರ ನೋಡ್ರಿ, ಪೂಜೆ. ಆಕ್ಚುಲಿ ಹುಣ್ಣಿಮೆ ಇವತ್ತ. ಸೊ ಇವತ್ತಿನ ಪೂಜೆನ ನಾನ್ ಮಾಡಿದ್ದೀನಿ, ಕಾವೇರಿ ಮಾಡೋ ಹಾಗಿರ್ಲಿಲ್ಲ. ಹಿಂಗಾಗಿ ಇವತ್ತಿನ ಪೂಜೆ ನಾ ಮಾಡಿ ನೋಡ್ರಿ, ಬೆಳಗ್ಗೆನ ಫ್ರೆಶ್ ಅಪ್ ಆಗಿ. ಸೊ ಯಾವ ರೀತಿ ಆಗೈತೆ ಅಂತ ಹೇಳ್ರಿ. ಹೇಳದ ಹಾಗೆ ಹೂ ಇದ್ರಂತೂ ಪೂಜೆ ಚಂದಾಗಿ ಅಲಂಕಾರವಾಗಿ ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತೈತಿ. ಸೊ ಅದನ್ನ ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಪೂಜೆ ಚೆನ್ನಾಗಾಗಿತ್ತು, ನನಗೆ ಇಷ್ಟ ಆಯ್ತು, ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಸ್ನೇಹಿತರೆ. ಬರ್ರಿ, ಇಲ್ಲಿ ಬಂದ್ರೆ ನೋಡ್ರಿ, ನಾನು ಫುಲ್ ಅಂದ್ರೆ ಫುಲ್ 1.5 ಲೀಟರ್ ಹಾಲು ತಗೊಂಡಿದ್ದೆ. ಸ್ವಲ್ಪ ಕುದ್ದು ಏನಾಗೈತೆ ಅಂದ್ರೆ ಕಡಿಮೆ ಆಗೈತೆ, ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟಿತ್ತು. ಕುದಿಸ್ಬೇಕ್ರಿ ಇದನ್ನ, ಸ್ವಲ್ಪ ತಿಕ್ ಆಗ್ಬೇಕು ನಮಗೆ, ಕ್ರೀಮಿ ಆಗ್ಬೇಕು ಹಾಲು. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಬಂದೈತೆ ಅಂತ ಹೇಳಿ. ಸೊ 1.5 ಲೀಟರ್ ಹಾಲು ತಗೊಂಡು ನಾನೀಗ ಒಂಚೂರು ಕುದಿಸ್ಕೊಂಡೇನಿ. ಒಂದು 5 ನಿಮಿಷ ಆಯ್ತು ಕುದಿಯಕತ್ತ. ಇನ್ನೂ ಒಂಚೂರು ಕುದೀತಾ ಇರಲಿ. ಇದ್ರೊಳಗೆ ಕೆಲವೊಂದಿಷ್ಟು ಪದಾರ್ಥಗಳನ್ನ ನಾನು ಸೇರಿಸ್ಬೇಕು. ಮೇನ್ ಆಗಿ ಸಕ್ಕರೆನ ಹಾಕ್ತೀನಿ, ಅಂದ್ರೆ ಸಕ್ಕರೆ ಜೊತೆಗೇನೋ ಕುದಿತೈತೆ ಅಂತ ಹೇಳಿ. ಸೊ ನೋಡ್ರಿ, ಒಂದು 300ರಿಂದ 400 ಗ್ರಾಮ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನೋಡೋಣ ನಂತರದಲ್ಲಿ ಸ್ವೀಟ್ ಕಡಿಮೆ ಆದರೆ ಮತ್ತೆ ಸೇರ್ಸೋಣ ಅಂತ. ಸ್ವಲ್ಪ ಸ್ವೀಟ್ ಆಗಿದ್ರೆ ಚೆನ್ನಾಗಿರ್ತೈತಿ ಇದು, ಹಿಂಗಾಗಿ ಸಕ್ಕರೆ ಹಾಕ್ಕೊಂಡೆ ನೋಡ್ರಿ. ಈಗ ಸ್ನೇಹಿತರೆ, ಇದಕ್ಕೀಗ ಕಲರ್ ಹಾಕ್ತೀನಿ ನೋಡ್ರಿ. ನಾನು ಯೆಲ್ಲೋ ಫುಡ್ ಕಲರ್ ಹಾಕ್ತೀನಿ. ನಿಮ್ಮ ಕಡೆ ಕೇಸರಿ ದಳ ಇದ್ರೂ ಕೂಡ ಅದನ್ನು ಕೂಡ ಸೇರಿಸ್ಕೊಳ್ರಿ. ಒಂದು ಪಿಂಚ್ ಹಾಕೀನಿ, ಸಾಕಾಗ್ತೈತೆ ಅನ್ಕೊಳ್ತೀನಿ ಕಲರ್. ನೀವು ಕಲರ್ ಇಷ್ಟ ಬೇಡಪ್ಪ ಹಿಂಗಂದ್ರೆ ಸ್ವಲ್ಪ ಅರ್ಶಿಣ ಪುಡಿ ಕೂಡ ಸೇರಿಸ್ಕೊಳ್ಬೋದು. ಕಲರ್ ಬದಲಿಗೆ ಅರ್ಶಿಣ ಪುಡಿನೂ ಹಾಕ್ಬೋದು. ರಸಮಲಾಯಿದ್ದು ರಸದ ಕಲರ್ ಬಂತು ಅನ್ಕೊಳ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂತು ಕಲರ್. ನೋಡ್ರಿ, ಸಖತ್ತಾಗಿ ಬಂತು. ಇದು ಇನ್ನು ಸಕ್ಕರೆ ಕರಗಬೇಕು ಸ್ವಲ್ಪ, ಅದ್ರ ಜೊತೆಗೇನ ಕುದೀತಾ ಇರಲಿ ಅಂತ ಹೇಳಿ. ಸ್ವಲ್ಪ ಕುದೀತಂದ್ರೆ ಇನ್ನೂ ಕೂಡ ಗಟ್ಟಿ ಆಗ್ತೈತಿ ಇನ್ನೊಂಚೂರು. ನೋಡ್ರಿ ಕಲರ್ ಎಷ್ಟು ಸಖತ್ ಬಂತ ರಸಮಲಾಯಿದು. ಸ್ನೇಹಿತರೆ, ಈಗ ಸಕ್ಕರೆ ಎಲ್ಲ ಕರಿಗಿ ಒಂದು ಕುದಿ ಬಂತೀಗಿದೆ. ಭಾಳ ಕುದಿಸೋದು ಬೇಡ. ರೆಡಿ ಆಗೈತಿ ಆಲ್ಮೋಸ್ಟ್. ಇನ್ನೊಂದು 2 ನಿಮಿಷ ಅಷ್ಟೇ.
ಇದಕ್ಕೇನು ಹಾಕ್ಬೇಕಪ್ಪ ಅಂದ್ರೆ ಡ್ರೈ ಫ್ರೂಟ್ಸ್ ಹಾಕಬೇಕು. ನಾ ಏನೋ ಸ್ವೀಟ್ ಮಾಡಿಕೊಟ್ರು ನನ್ನ ಮಗಳಿಗೆ ಒಂದೇ ಕಂಪ್ಲೇಂಟ್, ನೀನು ಡ್ರೈ ಫ್ರೂಟ್ಸ್ ಭಾಳ ಹಾಕ್ತೀವ. ಯಾಕಂದ್ರೆ ಈಗಿನ ಮಕ್ಳು ಡ್ರೈ ಫ್ರೂಟ್ಸ್ ತಿನ್ನಕವಲ್ಲ ಅಂತಾರ್ರಿ. ಇರೋದು ಅದ್ರೊಳಗೆ ಅಟ್ಲೀಸ್ಟ್ ಈ ಮುಖಾಂತರ ಅವ್ರಿಗೆ ಒಂಚೂರು ನಾವು ಕೂಡ ಪೌಷ್ಟಿಕಾಂಶ ಅಥವಾ ಪ್ರೋಟೀನ್ ಏನಾದರೂ ಒಂದು ಒಳ್ಳೇದು ಕೊಡಬೇಕು ಊಟದೊಳಗೆ ಅಂತ ನಾವು ಸ್ವಲ್ಪ ಕೈ ಮುಂದೆ ಮಾಡಿ ಹಾಕಿರ್ತೀವಿ. ಬಟ್ ಕಂಪ್ಲೇಂಟ್ ಅದ ಒಂದು, ನೀನು ಡ್ರೈ ಫ್ರೂಟ್ಸ್ ಭಾಳ ಹಾಕ್ತಿ ಸೇರಂಗಿಲ್ಲ ಅಂತ ಹೇಳಿ. ಸೊ ಆದರೂ ಕೂಡ ನಾನು ಹಾಕಿರ್ತೀನಿ. ಇಲ್ಲಿ ನೋಡ್ರಿ, ಅಗದಿ ದೊಡ್ಡ ದೊಡ್ಡ ಪೀಸ್ ಅದರ ತೆಗೆದು ಒಗಿತಾಳಕಿ, ಅದಕ್ಕೆ ಕಟ್ ಮಾಡೀನಿ. ಇನ್ನೂ ಜಿನಗಾಗಿ ಮಾಡೀನಿ ನೋಡ್ರಿ. ಇಲ್ಲೇ ಪಿಸ್ತಾ ತೊಗೊಂಡೀನಿ, ಹಾಗೆ ಇಲ್ಲೇನೈತಿ ಬಾದಾಮ್ ತೊಗೊಂಡೀನಿ ನೋಡ್ರಿ. ಇದನ್ನೇ ಹಿಂಗೆ ಕಟ್ ಮಾಡ್ಕೊಂಡೀನಿ. ಇವೆರಡೂ ಹಾಕ್ತೀನಿ. ಇಷ್ಟ ಹಾಕಿದ್ರು ಏನಂತಾಳ ಗೊತ್ತಿಲ್ಲ ಇನ್ನು. ಈಗೇನೈತಿ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡ್ರಿ ಇಷ್ಟು ಹಾಕೀನಿ. ಇಷ್ಟರ ಇರ್ಬೇಕಲ್ರಿ, ಅಂದ್ರೆ ತಿನ್ನಕ್ಕೆ ಚೆನ್ನಾಗಿ ಅನ್ನಿಸ್ತೈತಿ. ಭಾಳ ಹಾಕ್ತಿ ಮಮ್ಮಿ ನೀನು ಅಂತಾಳ. ಮಗ ಇನ್ನೂ ಓಕೆ ಇಕ್ಕಿದಾರ ಭಾಳ. ಅವಂಗೆ ಇದು ಸೇರೋದನ್ನ ಹೇಳ್ಬಿಡ್ರಿ ಸ್ವೀಟ್. ನನ್ನ ಮಗಳ ಫೇವ್ರೇಟ್ ಇದೆ. ಮತ್ತು ಮೊನ್ನೆರ ಜಾಮೂನ್ ಮಾಡಿದ್ದೆಪ್ಪ ತಂಗಿ ಬರ್ತ್ಡೇಕ್ಕೆ. ಮತ್ತು ಸೇಮ್ ಅದನ್ನ ಏನು ಮಾಡೋದು, ಮಗಳ ಬರ್ತ್ಡೇ. ಸೊ ಮಗಳಿಗೆ ಏನು ಇಷ್ಟ ಅದನ್ನು ಮಾಡೋಣ ಅಂಥೇಳಿ ಸೊ 1 ಡೇ ಬಿಫೋರ್ ಮಾಡಕತ್ತೀನಿ. ಅಂದ್ರೆ ಚೆನ್ನಾಗಿ ಏನಂದ್ರೆ ಇದೆಲ್ಲ ಫ್ಲೇವರ್ ಹೀರ್ಕೋತಾವ ಟಿಕ್ಕಿ. ಅದಕ್ಕೆ ಮತ್ತು ಮಾಡಿಟ್ರೆ ಹೀರ್ಕೊಳ್ಳೋದು ಆಯ್ತು. ಆಮ್ಯಾಗ ಇದು ಚಿಲ್ಡ್ ಇರ್ಬೇಕ್ರಿ, ಬಿಸಿದ ತಿನ್ನೋದಲ್ಲಿದೆ ಚಿಲ್ಡ್ ಇರ್ಬೇಕು. ಎಷ್ಟು ಚಿಲ್ಡ್ ಇರ್ತೈತೆ ಅಷ್ಟು ಟೇಸ್ಟಿ ಹತ್ತತೈತಿ ಇದು ರಸ್ಮಲಾಯಿ. ಅದಕ್ಕೋಸ್ಕರ 1 ಡೇ ಬಿಫೋರ ಮಾಡಕತ್ತೀನಿ ನಾನು, ನೋಡ್ತಾ ಇರ್ಬೋದು. ಸೊ ಇವತ್ತು 4th, ಈ ವಿಡಿಯೋ ನಿಮ್ಗೆ ನಾಳೆ ಬರ್ತೈತೆ 5th. ಸೊ ನಾಡಿದ್ದಕ್ಕಿದ್ದು ಬರ್ತ್ಡೇ ಐತಿ 6th. ಸೊ 1 ಡೇ ಬಿಫೋರ ಮಾಡಿಡಕತ್ತೀನಿ ನೋಡ್ರಿ ನಾನು. ಅಂದ್ರೆ ಆಕೆಗೆ 6th ಅರ್ಲಿ ಮಾರ್ನಿಂಗ್ ಇದನ್ನು ನಾನು ಹೋಗಿ ಸರ್ಪ್ರೈಸ್ ಆಗಿ ಆಕೆಗೆ ವಿಶ್ ಮಾಡೋ ಮುಖಾಂತರ ಈ ಸ್ವೀಟ್ ಕೊಡ್ಬೇಕು ಅಂದ್ಕೊಂಡೇನಿ. ಅದಕ್ಕೋಸ್ಕರ ಮಾಡಕತ್ತೀನಿ. ಮತ್ತು ನನ್ನ ಇದ್ರದ್ದು ಬಿಸ್ನೆಸ್ ಕೆಲಸದೊಳಗೆ ಕೂತ್ಬಿಟ್ಟೆ ಅಂದರೆ ಇದಾಗೋದಿಲ್ಲ. ಅಟ್ಲೀಸ್ಟ್ ಇದನ್ನು ಮಾಡೀನಿ ಅಂದರೆ ಇದು ಆರಕ್ಕೂ ಟೈಮ್ ಬೇಕು. ಆರಿದ ಮೇಲೆ ಇದನ್ನು ಫ್ರಿಜ್ ಒಳಗೆ ಇಡಬೇಕು, ಅದಕ್ಕೂ ಟೈಮ್ ಬೇಕು. ಅದಕ್ಕೋಸ್ಕರ ಇದನ್ನು ಫಸ್ಟ್ ಮಾಡತ್ತೀನಿ. ಮತ್ತು ಸ್ವೀಟ್ ಆದಮೇಲೆ ಮೇನ್ ಏನು ಬೇಕು ಹೇಳ್ರಿ ಫ್ಲೇವರಿಗೆ? ಏಲಕ್ಕಿ ಪೌಡರ್. ಸೊ 1 ಸ್ಪೂನ್ ಫುಲ್ ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳೋಣಂತ. ಇದಾಗ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ ಫ್ಲೇವರ್, ಟೇಸ್ಟ್ ಚೆನ್ನಾಗಿರ್ತೈತಿ. ನೋಡ್ತಾ ಇರ್ಬೋದು. ಈಗ ಮಿಕ್ಸ್ ಮಾಡೋಣ. ಟೆಂಪ್ಟಿಂಗ್ ಆಗೈತಿಲ್ರಿ ಸ್ನೇಹಿತರೆ. ನೀವು ಮಾಡ್ಕೊಳ್ರಿ. ರೆಸಿಪಿನ ನಾನು ಶೇರ್ ಮಾಡೇನಿ. ಕೆಳಗಡೆ ವಿಡಿಯೋ ಕೆಳಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ, ಅಲ್ಲೇ ಕಂಪ್ಲೀಟ್ ಆದ ವಿಡಿಯೋ ಇದು ರೆಸಿಪಿ ಐತಿ ಡಿಟೇಲ್ ಆಗಿ. ಇಲ್ಲಪ್ಪ ಅಂದ್ರೆ ಇದಿಷ್ಟ ನೋಡಿ ನಾನು ಶಾರ್ಟ್ಕಟ್ ಯಾವ ರೀತಿ ಮಾಡತ್ತೀನಿ ಅದನ್ನು ಕೂಡ ಮಾಡಿರಿ. ಅಂದ್ರೆ ನಾನು ಇದನ್ನು ರಸ ಅಷ್ಟ ರೆಡಿ ಮಾಡಾಕತ್ತೀನಿ. ಟಿಕ್ಕಿ ಆಲ್ರೆಡಿ ರೆಡಿಮೇಡ್ ತರಿಸಿ ನಾನು ತೋರಿಸ್ತೀನಿ ನಿಮಗೆ. ನನಗೆ ಟಿಕ್ಕಿ ಅದು ಮಾಡುವಷ್ಟು ಟೈಮ್ ಇಲ್ಲ, ಹಾಗಾಗಿ ನಾನು ಇವತ್ತು ಟಿಕ್ಕಿನ ರೆಡಿಮೇಡ್ ತರಿಸೀನಿ. ರಸಮಲಾಯಿ ಒಳಗೆ ಏನು ಟಿಕ್ಕಿ ಇರ್ತೈತಲ್ರಿ ಅದನ್ನು ರೆಡಿಮೇಡ್ ತರಿಸ್ಬಿಟ್ಟು ಇದ್ರದ್ದು ರಸ ಅಷ್ಟೇ ಮನೆಯಾಗ ಪ್ರಿಪೇರ್ ಮಾಡಾಕತ್ತೀನಿ. ಇದು ಮೇನ್ ಇರೋದು ಇದು ರಸನ ಟೇಸ್ಟ್ ಇರೋದು. ಸೊ ಅದಕ್ಕೋಸ್ಕರ ಅದನ್ನು ನಾನು ಕೈಯಾರೆ ಮಾಡಾಕತ್ತೀನಿ. ಮಗಳಿಗೆ ಮಾಡಿಕೊಟ್ಟಿರ್ತೀನಿ, ಇಷ್ಟಪಟ್ಟಿರ್ತಾಳ, ಅದಕ್ಕೆ ಆಕಿಗೆ ಮಾಡತ್ತೀನಿ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆತು ನೋಡ್ರಿ ಸ್ನೇಹಿತರೆ. ಇನ್ನೊಂದು ಚೂರು ತಣ್ಣಗಾದ್ಮೇಲೆ ಇನ್ನೂ ಕೂಡ ಗಟ್ಟಿ ಬರ್ತೈತಿ. ಸೊ ನೋಡ್ರಿ, ಮತ್ತು ಸಕ್ಕರೆ ಹಾಕಿನೂ ಭಾಳ ಹೊತ್ತಾತ, ಭಾಳ ಕುದಿಸೋದು ಬೇಡ, ಬಂದ್ ಮಾಡಿಬಿಡೋಣ. ಸೊ ರಸಮಲಾಯಿದು ರಸ ರೆಡಿ ಆಯ್ತು. ಘಮ ಘಮ ಅನ್ನತೈತೆ ನೋಡ್ರಿ. ಅದೇ ಟಿಕ್ಕಿ ರೆಡಿಮೇಡ್ ತರ್ಸೀನಿ ನಾನು ಅಂಥೇಳಿ. ಸೊ ಇದನ್ನು ರೆಡಿಮೇಡ್ ತರ್ಸೀನಿ ನೋಡ್ರಿ ನಾನು. ಹಲ್ದಿರಾಮ್ಸ್ ಅವ್ರದನ್ನ ರಸಮಲಾಯಿ ಟಿಕ್ಕಿ ಇದೆ, ಸಿಗ್ತೈತೆ ರೀ. ಇದು ರೆಡಿನ ಸಿಗ್ತೈತಿ. ಈ ರೀತಿ ರೌಂಡ್ ಟಿಕ್ಕಿ ರೆಡಿ ಇರ್ತಾವೆ ಇದ್ರೊಳಗೆ. ಇದನ್ನೇನೈತಲ್ಲ ನಾವು ಅದರೊಳಗಿಂದ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದು ನಾವು ಮಾಡಿದಂಥ ರಸಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಅನ್ನಿಸ್ತೈತಿ. ಮತ್ತು ಅದನ್ನು ಒಂದು 2-3 ತಾಸು ಫ್ರಿಜ್ನಾಗ ಇಡಬೇಕು. ಮಸ್ತ್ ಎಲ್ಲ ರಸ ಹೀರ್ಕೊಂಡು ಕೋಲ್ಡಾಗಿ ಟೇಸ್ಟಿಯಾಗಿ ನಮಗೆ ಸಿಗ್ತೈತೆ ಸ್ನೇಹಿತರೆ. ಸೊ ಸಿಗ್ತೈತಿ. ಅರ್ಜೆಂಟ್ ಇದ್ದವರು, ಇಲ್ಲ ಈ ಟಿಕ್ಕಿ ಮಾಡೋಕ್ಕೆ ಬರದೇ ಇರೋರು, ಮತ್ತು ಟೈಮ್ ಇಲ್ಲದೆ ಇರೋರು ಕ್ವಿಕ್ಕಾಗಿ ಇದನ್ನು ತರಿಸ್ಕೊಂಡು ನಾನು ಈಗ ತೋರಿಸ್ದಂಗೆ ರಸ ಪ್ರಿಪೇರ್ ಮಾಡಿಕೊಂಡ್ರೆ ನಿಮ್ಗೆ ರಸಮಲಾಯಿ ಮನ್ಯಾಗನ ಆರಾಮಾಗಿ ಫುಲ್ ಫ್ಯಾಮ್ಲಿ ಎಂಜಾಯ್ ಮಾಡ್ಬೋದು. ಒಂದು 200, 250, 300 ರೂಪಾಯಿದೊಳಗೆ ಫುಲ್ ಫ್ಯಾಮ್ಲಿ ಎಂಜಾಯ್ ಮಾಡ್ಬೋದು ನೋಡ್ರಿ.
ಮತ್ತು ಇದು ಯಾವುದು ಹಲ್ದಿರಾಮದ ಅಡ್ವರ್ಟೈಸ್ ಆಗಲಿ ಸ್ಪಾನ್ಸರ್ಶಿಪ್ ಆಗಲಿ ಏನೂ ಅಲ್ರಿ, ನಾ ತರಿಸಿ ಮಾಡಾಕತ್ತೀನಿ ಅಂತ ತೋರ್ಸಾತೀನಿ ಅಷ್ಟೇ ಸ್ನೇಹಿತರೆ. ನೀವು ಯಾವುದಾದ್ರೂ ಟಿಕ್ಕಿ ತರಿಸಿ ಮಾಡ್ಕೊಳ್ಬೋದು. ಈಗ ಇದನ್ನು ಓಪನ್ ಮಾಡ್ತೀನಿ ನೋಡಿರಿ. ಬಾಕ್ಸ್ ಓಪನ್ ಮಾಡೀನಿ. ಇದನ್ನು ಕೂಡ ಹಿಂಗೆ ಸೀಲ್ ಇರ್ತೈತೆ ರೀ, ಇದು ಫುಲ್ ಪ್ಯಾಕ್ ಇರ್ತೈತೆ, ಸೀಲ್ ಪ್ಯಾಕ್ ಇರ್ತೈತಿ. ಇದನ್ನು ನಾವು ಓಪನ್ ಮಾಡಬೇಕು ನೋಡಿರಿ. ಈ ರೀತಿ ಒಳಗಡೆ ಟಿಕ್ಕಿ ಸಿಗ್ತಾವೆ ಸ್ನೇಹಿತರೆ. ನೋಡಿರಿ ಎಷ್ಟು ಮಸ್ತ್ ರೆಡಿ ಟಿಕ್ಕಿ ಅದಾವಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅದ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು. ಇವನ್ನೇನು ಮಾಡ್ಬೇಕ್ರಿ, ಒಂದೊಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಬೇಕು. ಇದು ಶುಗರ್ ಸಿರಪ್ ಇರ್ತೈತೆ ರೀ, ಶುಗರ್ ಸಿರಪ್ ಒಳಗೆ ಹಾಕಿರ್ತಾರೆ ಇವ್ನು. ನೋಡಿರಿ ಎಷ್ಟು ಫ್ರೆಶ್ ಅದಾವಂತ. ಇವನಿಷ್ಟ ಸ್ವಲ್ಪ ಹಿಂಡಬೇಕ್ರಿ, ಅಂದ್ರೆ ನಮ್ದು ಮಲಾಯಿ ನೀರು ಏನಿರ್ತದೆ ಮಲಾಯಿ ಇದ್ರೊಳಗೆ ಹೀರ್ಕೋತೈತೆ ರೀ. ನಾವು ಡೈರೆಕ್ಟ್ ಇದ್ರಾಗಿಂದ ತೆಗೆದು ಹಾಕ್ಬಿಟ್ವಿ ಅಂದ್ರೆ ನಾವು ಮಾಡಿದ ರಸ ಇದ್ರೊಳಗೆ ಕರೆಕ್ಟಾಗಿ ಹೋಗಂಗಿಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಇದ್ರಾಗಿಂದ ಸಿರಪ್ ಏನೈತಲ್ರಿ ಹಿಂಗೆ ಹಿಂಡಬೇಕ್ರಿ. ಪೂರನೂ ಹಿಂಡಬೇಡ್ರಿ, ಆದಷ್ಟು ಹಿಂಡ್ರಿ. ಒಂದು 70% ಹಿಂಡಿ ತೆಗಿಬೇಕು ಇದನ್ನು. ಇದ್ರೊಳಗೂ ಸ್ವೀಟ್ ಇರ್ತೈತಿ. ಸೊ ಇದನ್ನು ತೆಗೆದು ನಾವು ಮಾಡಿದಂಥ ಇದ್ರೊಳಗೆ ಹಾಕಿಬಿಟ್ರೆ ಆಯ್ತು ನೋಡಿರಿ. ಇದು ರೆಡಿ ಐತ್ರಿ. ಇದನ್ನು ಇದ್ರೊಳಗೆ ಹಾಕಿ ಬಿಟ್ಬಿಡೋದು. ನೋಡ್ತಾ ಇದ್ದಾರಲ್ಲ ಈ ರೀತಿ. ಇದನ್ನು ಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಮತ್ತೊಂದು ಬಾಕ್ಸಿಗೆ ಹಾಕಿ ಫ್ರಿಜ್ನಾಗ ಎತ್ತಿಡಬೇಕು ಸ್ನೇಹಿತರೆ. ನೋಡಿರಿ ಇಷ್ಟು ಟಿಕ್ಕಿನ ಇದ್ರೊಳಗೆ ಡಿಪ್ ಮಾಡಿದೆ ನಾನು. ಇವಿಷ್ಟು ಇದೇನೈತಲ್ರಿ ನಾವು ಮಾಡಿದಂಥ ರಸ ಏನೈತಲ್ಲ ಅದನ್ನೆಷ್ಟು ಎಳ್ಕೋತಾವ್ರಿ ಅವು. ಅಂದ್ರೆ ಮಸ್ತಾಗೆ ರಸ ಎಲ್ಲ ಹೇರ್ಕೊಳ್ತಾವ, ಸೂಪರಾಗಿ ಆಗ್ತಾವ. ಸೊ ಇದನ್ನ ಇಷ್ಟ ಬಿಟ್ಬಿಡೋದ್ರಿ. ಈಗ ಸ್ವಲ್ಪ ತಣ್ಣಗಾಗಲಿ, ಇದೆಲ್ಲ ಸ್ವಲ್ಪ ಕೂಲ್ ಆದಮೇಲೆ ನಾನು ಫ್ರಿಜ್ನಾಗ ಎತ್ತಿಡ್ತೀನಿ. ನೋಡ್ರಿ ಎಷ್ಟು ಸಖತ್ತಾಗಿ ಬಂದೈತೆ ಅಂಥೇಳಿ. ಅಷ್ಟೇ ಇರಲಿ ಸ್ನೇಹಿತರೆ. ಅದನ್ನು ಮುಗಿಸಿ ನಿಮ್ಗೆ ಹೇಳಿದೆ ಆರ್ಡ್ರ್ ಐತಂತ. ರವೆ ಉಂಡೆ ಮತ್ತು ಬೇಸನ್ ಉಂಡೆದಿತ್ತು. ಈಗ ನೋಡಿರಿ ಫಸ್ಟಿಗೆ ರವೆ ಉಂಡೆ ಮಾಡಿಕೊಂಡೆ. ಮತ್ತು ಇದನ್ನು ಕಂಪ್ಲೀಟ್ ಆದ ರೆಸಿಪಿನೂ ಶೂಟ್ ಮಾಡಿ ರೆಸಿಪಿ ಚಾನಲ್ ಒಳಗೆ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಚೆಕ್ಔಟ್ ಮಾಡಿಕೊಡ್ರಿ. ಸಕ್ಕರೆ ಪಾಕದಿಂದ ರವೆ ಉಂಡೆನ ಮಾಡೋದು ಸಾಫ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತಾವೆ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಮತ್ತು ಭಾಳ ದಿನ ಇಟ್ಕೊಂಡು ಕೂಡ ನಾವು ಇದನ್ನು ತಿನ್ಬೋದು. ನೋಡಿರಿ ಎಷ್ಟು ಮಸ್ತ್ ಬಂದಾವ ಅಂಥೇಳಿ. ಸೊ ನೋಡ್ತಾ ಇದ್ದೀರಲ್ಲ ಸಖತ್ತಾಗಿ ಬರ್ತಾವೆ ಸ್ನೇಹಿತರೆ. ಹಾಫ್ kg ರವೆ ಉಂಡೆದು ಆರ್ಡ್ರ್ ಇತ್ತು ಸ್ನೇಹಿತರೆ, ಹೀಗಾಗಿ ಮಾಡಿದೆ. ನೋಡಿರಿ ರೆಡಿ ಆದವು ಉಂಡೆ, ಸಖತ್ತಾಗಿ ಬಂದವು, ಘಮ ಘಮ ಅನ್ನಕತ್ತವ. ನೋಡಿರಿ ರೆಸಿಪಿನ ಚೆಕ್ಔಟ್ ಮಾಡಿಕೊಂಡು ನೀವು ಮಾಡಿಕೊಳ್ರಿ. ಮತ್ತು ಯಾರಿಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಥವಾ ಮಾಡೋಕ್ಕಾಗಂಗಿಲ್ಲ ಅವರು ನನಗೆ ಆರ್ಡ್ರ್ ಕೊಡ್ರಿ, ನಾನು ಫ್ರೆಶ್ಶಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಾದಮೇಲೆ ನಾನು ಬೇಸನ್ ಉಂಡೆ ಮಾಡಕತ್ತೆ. ಬೇಸನ್ ಉಂಡೆನ ಮಾಡಕತ್ತೀನಿ ನೋಡಿರಿ. ಅದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಇವಕ್ಕೆಲ್ಲ ಟೈಮ್ ಬೇಕು ರೀ. ಒಂದು 40-45 ನಿಮಿಷದ ಬೇಕು ಬೇಸನ್ ಉಂಡೆ. ಜಸ್ಟ್ ಅದನ್ನು ಕಡಲೆ ಹಿಟ್ಟು ಹುರಿಲಿಕ್ಕೆನ ಅಷ್ಟು ಟೈಮ್ ಬೇಕು. ಆನಂತರ ಅದನ್ನು ಆರಿದ ಮೇಲೆ ಅದಕ್ಕೆ ಸಕ್ಕರೆ ಪೌಡರ್ನ ಹಾಕಿ ಉಂಡೆನ ಕಟ್ಟುವಂಥದ್ದು. ಸೊ ಅದನ್ನು ಕೂಡ ರೆಸಿಪಿನ ಶೂಟ್ ಮಾಡ್ಕೊಂಡೇನಿ. ನೆಕ್ಸ್ಟ್ ಇನ್ನೊಂದೆರಡು ವಿಡಿಯೋ ಆದಮೇಲೆ ನಾನು ಈ ಒಂದು ಲಡ್ಡುದ ರೆಸಿಪಿನ ಶೇರ್ ಮಾಡ್ತೀನಿ. ಯಾಕಂದ್ರೆ ಕಂಟಿನ್ಯೂ ಲಡ್ಡುದನ್ನು ಆಗ್ಬಿಡ್ತೈತಿ. ಈಗ ಆಲ್ರೆಡಿ ರವೆ ಉಂಡೆನ ನಾನು ರೆಸಿಪಿ ಚಾನಲ್ ಒಳಗೆ ಶೇರ್ ಮಾಡೀನಿ. ಸೊ ಒಂದೆರಡು ರೆಸಿಪಿ ಬೇರೆ ಯಾವುದಾದ್ರೂ ಅಪ್ಲೋಡ್ ಮಾಡಿ ಆದ ನಂತರ ಬೇಸನ್ ಲಡ್ಡುದನ್ನು ವಿಡಿಯೋನ ನಾನು ನಿಮ್ಮ ಜೊತೆ ರೆಸಿಪಿನ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಪರ್ಫೆಕ್ಟಾಗಿ ಬರ್ತಾವೆ ಸ್ನೇಹಿತರೆ ಆ ರೀತಿ. ಸೊ ಅದಕ್ಕೋಸ್ಕರ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಬಿಡ್ರಿ.
ಈ ಚಾನಲ್ನೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಡ್ರಿ. ಮತ್ತು ಯಾರಿಗೆ ಮಾಡ್ಕೊಳಕ್ಕಾಗಂಗಿಲ್ಲ ಅಂಥವ್ರು ನನಗೆ ಆರ್ಡ್ರ್ ಕೊಡ್ರಿ. ಇದೆಲ್ಲನೂ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಬಾಂಡೆ ಬೆಳಗಿದೆ, ಎಲ್ಲನೂ ಆಯಿತು. ಸಾಯಂಕಾಲದ ದೀಪ ಆಯಿತು. ಆಮೇಲೆ ಕಾವೇರಿ ಬಂದ ನಂತರ ಚಹಾ ಕುಡಿದು ರೆಸ್ಟ್ ಮಾಡಿದೆ. ಆಕೆ ಅಡುಗೆ ಮಾಡಿದ್ಲು, ಊಟ ಕೂಡ ಮಾಡಿದ್ವಿ ನಾವು. 9:30 ಆಗಿತ್ತು. ಊಟ ಕೂಡ ಮಾಡಿದ್ವಿ. ಊಟ ಮಾಡಿ ಅದಕ್ಕೆ ಕೂತಿದ್ವಿ. ನಮ್ಮ ತಂಗಿ ಕಾಲ್ ಮಾಡಿದ್ಲು, ಇಲ್ಲ ನಾವು ಅಪ್ಪಾಜಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊಂಟೀವಿ, ಅವ್ರಿಗೆ ಭಾಳ ಆರಾಮಿಲ್ಲ ಅಂತ. ಸೊ ಅದು ಕಾಲ್ ಬಂದ ತಕ್ಷಣ ನಿಂದಿರ್ಲೇನೇ ಇಲ್ಲ, ಓಡೋಡಿ ನಾವು ಅವ್ರ ಮನೆಗೆ ಬಂದುಬಿಟ್ವಿ, ಕಾವೇರಿ ನಾನು. ಏನಾಯ್ತಪ್ಪ ಅಂಥೇಳಿ. ಸೊ ಬಂದ್ವಿ. ಇದು ಏನೇನೆಲ್ಲ ಆಯಿತು, ಏನಾಗಿತ್ತು ಅನ್ನೋದು ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ನಾನು.